ನಮಸ್ಕಾರ ಕನ್ನಡಿಗರೇ ಹಾಗೂ ಎಲ್ಲ ಭಾಷೆಯ ಸ್ನೇಹಿತರೆ. ಇವತ್ತು ನಾವು ನಿಮಗೆ ಒಂದು ಹೊಸ ಲ್ಯಾಪ್ಟಾಪ್ ಅನ್ಬಾಕ್ಸಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಈ ಲ್ಯಾಪ್ಟಾಪಿನ ಹೆಸರು ಬಂದ್ಬಿಟ್ಟು ಲೆನೋವೋ ಐಡಿಯಾಪ್ಯಾಡ್ ಸ್ಲಿಮ್ 3 ಅಂತ. ಹಾಗೆ ಇದರಲ್ಲಿ ತುಂಬಾ ಬೇರೆ ಬೇರೆ ಮಾಡೆಲ್ಸ್ಗಳಿದ್ದಾವೆ. ಬಟ್ ನಾವು ಇವತ್ತು ಅನ್ಬಾಕ್ಸ್ ಮಾಡೋಕ್ಕೆ ಹೊರಟಿರೋದು ಐಡಿಯಾಪ್ಯಾಡ್ ಸ್ಲಿಮ್ 3 ಅಂತ. ಇದು ಸ್ಲಿಮ್ ಆಗಿದೆಯಾ ಅಂತ ನೀವು ಕೇಳ್ಬೋದು. ನಾನು ನೋಡೋಕೆ ಹೋದರೆ ಇದು ಒಂದು ರೇಂಜಿಗೆ ಸ್ಲಿಮ್ ಆಗಿದೆ, ಬಟ್ ಅಷ್ಟೊಂದೇನು ಸ್ಲಿಮ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡೋ ಅಂಥ ರೀತಿಯಲ್ಲಿ ಸ್ಲಿಮ್ ಆಗಿಲ್ಲ, ಬಟ್ ಸ್ಲಿಮ್ ಆಗಿದೆ. ಸೊ ಈ ಒಂದು ಲ್ಯಾಪ್ಟಾಪ್ನ ಯಾರು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಬೇಸಿಕಲಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ 10ನೇ ಕ್ಲಾಸ್ ಮಕ್ಕಳಾಗಿರ್ಬೋದು, ಇಲ್ಲ ಕೆರಿಯರ್ನ ಶುರು ಮಾಡೋದಕ್ಕೆ ಈಗಷ್ಟೇ ಒಂದು ಕಂಪ್ನಿಗೆ ಜಾಯ್ನ್ ಆಗಿರ್ತಾರೆ, ಇಲ್ಲ ಕೆರಿಯರ್ ಶುರು ಮಾಡೋದಕ್ಕೆ ಒಂದಷ್ಟು ಪ್ರೋಗ್ರಾಮಿಂಗ್ ಮಾಡಬೇಕಾಗಿರೋವಂಥ ಒಂದು ಲ್ಯಾಪ್ಟಾಪ್ ಬೇಕಾಗಿರುತ್ತೆ. ಹಾಗಾಗಿ ಅಂಥವ್ರಿಗೆ ಈ ಲ್ಯಾಪ್ಟಾಪ್ ಭಾಳ ಸೂಟಬಲ್ ಅಂತ ನಾನು ಹೇಳ್ತೀನಿ. ಸೊ ಈ ಲ್ಯಾಪ್ಟಾಪ್ ಕನ್ಫಿಗರೇಷನ್ ಹೇಳಬೇಕು ಅಂತ ಹೋದರೆ, ಇಂಟೆಲ್ i3 ಪ್ರೊಸೆಸರ್ 12th ಜೆನ್ ಪ್ರೊಸೆಸರ್ ಇದೆ, 4.4 GHz. ಹಾಗೆ ಇದರಲ್ಲಿ 8 GB ರ್ಯಾಮ್ ಬರುತ್ತೆ. ಅದನ್ನು ನೀವು 16 GB ಬೇಕಾದರೂ ನೀವು ಎಕ್ಸ್ಟೆಂಡ್ ಮಾಡ್ಕೊಬೋದು. ಇದರ ಜೊತೆಗೆ ಈ ಲ್ಯಾಪ್ಟಾಪಲ್ಲಿ 512 GB ಹಾರ್ಡ್ ಡಿಸ್ಕ್ ಕೂಡ ಇರುತ್ತೆ, ಅದು SSD ಆಗಿರುತ್ತೆ. ಅದನ್ನು ಬೇಕಾದ್ರೆ ನೀವು ಅಪ್ಗ್ರೇಡ್ ಮಾಡ್ಕೊಬೋದು 1 TB. ಮತ್ತು ಇದ್ರ ಜೊತೆಯಲ್ಲಿ ಇದು ಕ್ಯಾಮ್ರಾ ಬಂದು 720 PL ಇರುತ್ತೆ ಕ್ಯಾಮ್ರಾ. ಹಾಗೆ ವೈಫೈ ಇರುತ್ತೆ, ಬ್ಲೂಟೂತ್ ಇರುತ್ತೆ, ಮತ್ತು ಎಲ್ಲ ಥರ ಪೋರ್ಟ್ಸ್ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಪೋರ್ಟ್ಸ್ ಯಾವ್ದ್ಯಾವ್ದು ಇರುತ್ತೆ ಅಂತ. ಇಲ್ಲಿ ನಿಮಗೆ ನಾರ್ಮಲ್ ಒಂದು USB ಪೋರ್ಟ್ ಇದೆ, HDMI ಪೋರ್ಟ್ ಇದೆ, ಹಾಗೆ ಒಂದು ಟೈಪ್ ಸಿ ಪೋರ್ಟ್ ಇದೆ, ಮತ್ತು ಆಕ್ಸ್ ಕೇಬಲ್ ಕನೆಕ್ಟ್ ಮಾಡೋದಕ್ಕೂ ಒಂದು ಪೋರ್ಟ್ ಇದೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಒಂದು ನಿಮಗೆ USB ಕೇಬಲ್ ಕನೆಕ್ಟ್ ಮಾಡುವಂಥ ಪೋರ್ಟು, ಹಾಗೆ ಒಂದು ಮೆಮೊರಿ ಕಾರ್ಡ್ SD ಕಾರ್ಡ್ ಕನೆಕ್ಟ್ ಮಾಡೋ ಆಪ್ಷನ್ನು ಕೂಡ ಇದೆ. ಹಾಗೆ ನೀವು ಇನ್ನೊಂದು ಜಾಗ ನೋಡೋಕೆ ಹೋದರೆ ಇಲ್ಲಿ ನಿಮಗೆ ಪವರ್ ಕನೆಕ್ಟ್ ಮಾಡೋ ಒಂದು ಆಪ್ಷನ್ ಇದೆ. ಸೊ ಪವರ್ ಕನೆಕ್ಟ್ ಮಾಡೋಕ್ಕೆ ನಿಮಗೆ ಅಡ್ಯಾಪ್ಟರ್ಗಳಿದ್ದಾವೆ. ಅಡ್ಯಾಪ್ಟ್ರು ಇದು 65 ವಾಟ್ಸ್ದು ಅಡ್ಯಾಪ್ಟರ್. ಇದು 65 ವಾಟ್ಸ್ ಎಂದು ಕನೆಕ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಹಾಗೆ ಅದ್ರ ಜೊತೆಗೆ ಒಂದು ಕೇಬಲ್ ಕೂಡ ಕನೆಕ್ಟ್ ಮಾಡೋದಕ್ಕೆ ಒಂದು ಕೇಬಲ್ ಕೂಡ ಇದೆ. ಸೊ ಇದಷ್ಟು ಈ ಲ್ಯಾಪ್ಟಾಪಲ್ಲಿದೆ. ಮತ್ತು ಈ ಲ್ಯಾಪ್ಟಾಪ್ ಸ್ಕ್ರೀನು ಎಷ್ಟು ದೊಡ್ಡದಾಗಿದೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಈ ಲ್ಯಾಪ್ಟಾಪಿನ ಸ್ಕ್ರೀನ್ ಬಂದ್ಬಿಟ್ಟು 15.6 ಇಂಚಸ್ ಸ್ಕ್ರೀನ್ ಇರುತ್ತೆ. ಹಾಗೆ ಫುಲ್ HD ರೆಸೊಲ್ಯೂಷನ್ ಕೂಡ ಇದೆ ಇದರಲ್ಲಿ. ಹಾಗೆ ಒಂದಷ್ಟು ಬೇಕಾಗಿರೋ ಒಂದಷ್ಟು ಗ್ರಾಫಿಕ್ ಕಾರ್ಡ್ ಕೂಡ ಇದೆ. ನೀವು ಚಿಕ್ಕದಾಗಿ ಯಾವುದಾದ್ರು ಒಂದು ಗೇಮ್ನ ಇದರಲ್ಲಿ ಆಟಾಡ್ತೀವಿ ಅಂತ ಹೇಳಿದ್ರೆ ಆಟಾಡ್ಲೂಬೋದು. ಮತ್ತು ಇದು ವಿಂಡೋಸ್ 11 ಹೋಮ್ ಎಡಿಷನ್ ಆಲ್ರೆಡಿ ಇದರಲ್ಲಿರುತ್ತೆ. ನೀವು ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ವಿಂಡೋಸ್ 11 ಬರುತ್ತೆ. ಅದನ್ನು ನೀವು ಒಂದು ಸ್ವಲ್ಪ ಕನ್ಫಿಗರೇಷನ್ಸ್ ಮಾಡ್ಕೊಂಡಿದ್ರೆ ನೀವು ಇಮಿಡಿಯೇಟಾಗಿ ಲ್ಯಾಪ್ಟಾಪ್ನ ಯೂಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ಇದಷ್ಟು ಆಗಿರುತ್ತೆ ಈ ಲ್ಯಾಪ್ಟಾಪಿನ ಅನ್ಬಾಕ್ಸ್. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.